ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಪ್ನ ಉತ್ತರ ಕರ್ನಾಟಕ ಲಾಕ್ಸ್ಗೆ ಸ್ವಾಗತ. ಹಾಗೆ ಇವತ್ತು ಬೆಳಗ್ಗೆನೇ ಬೇಗನೆ ಎದ್ದಿದ್ವಿ. ನನ್ನ ಮಗಳು ಕೂಡ ಇವತ್ತು ಬೆಳಗ್ಗೆ 6:30ಗೆ ಎದ್ಲು. ಒಂದು ವಾರ ಆಯಿತು ನೈಟು ಬೇಗನೆ ಮಲಗ್ತಿದ್ದಾಳೆ, ಬೆಳಿಗ್ಗೆ ಬೇಗನೆ ಹೇಳ್ತಿದ್ದಾಳೆ. ಹಾಗಾಗಿ ಅವಳ ಜೊತೆನೇ ನಾನು ಕೂಡ ಹೇಳ್ತಾ ಇದ್ದೀನಿ ಇವಾಗ. ಅವಳು ಯಾವಾಗ ಹೇಳ್ತಾಳೋ ಅವಾಗೇ ಎದ್ಬಿಡ್ತಿದ್ದೆ, ಯಾಕಂದರೆ ನೈಟ್ ಅವಳು ನಡ್ಬರ್ಕೆಲ್ಲ ಹೇಳ್ತಿದ್ಲಲ್ಲ, ಹಾಗಾಗಿ ನಿದ್ದೆನೂ ಆಗ್ತಾ ಇರಲಿಲ್ಲ. ಇವಾಗ ಅವಳ ಜೊತೆನೇ ಹೇಳ್ತಿದ್ದೀನಿ. ಹಾಗೆ ನೈಟೇ ನಾನೆಲ್ಲ ಕಿಚನ್ನ ಕ್ಲೀನ್ ಮಾಡಿ ಒಲೆ ಎಲ್ಲ ಒರೆಸಿ ಇಟ್ಟಿರ್ತೀನಿ, ಯಾಕಂದರೆ ಬೇಗನೆ ಬೆಳಗ್ಗೆ ಎದ್ಬಿಟ್ಟು ಕೆಲಸ ಈಸಿ ಆಗುತ್ತೆ ಅಂತ. ಹಾಗೆ ಬ್ರೇಕ್ಫಾಸ್ಟಿಗಂತ ಅವಲಕ್ಕಿ ಮಾಡಿದೆ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ, ಫ್ರಿಜ್ ಒರೆಸ್ದೆ, ಎಲ್ಲ ಮಾಡಿದೆ. ಹಾಗೆ ನನ್ನ ಮಗಳು ಕೂಡ ಎದ್ದಿದ್ಲು. ನನ್ನ ಮಗಳಿಗೆ ಟಿಫನ್ ಮಾಡಿಸ್ತಾ ಇದ್ದೆ. ಆಗಲೇ ಅವಾಗ ಅವಳು ಹಾಯ್ ಮಾಡ್ತಾಯಿದ್ಲು, ವಿಡಿಯೋ ಮಾಡ್ತಾಯಿದ್ನಲ್ಲ, ಹಾಗಾಗಿ ಅವಳು ಈ ಬುಕ್ನ ತೊಗೊಂಡ್ಬಿಟ್ಟು ಓದ್ತಾ ಇದ್ದಾಳೆ. ಬೆಳಿಗ್ಗೆ ಎದ್ಮೇಲೆ ಅವಳು ಬುಕ್ ನೋಡಿದ ತಕ್ಷಣವೇ ಬುಕ್ ಕೇಳ್ತಾಳೆ. ಫೋನ್ ಅಷ್ಟೊಂದು ರೂಢಿ ಮಾಡಿಲ್ಲ ನಾನು. ಆವಾಗವಾಗ ಯಾರಾದರೂ ಹಿಡ್ದಿದ್ದು ನೋಡಿದರೆ ಮಾತ್ರ ಕೇಳ್ತಾಳೆ. ಹಾಗೆ ಓದಿಸ್ತಾನೆ ಒಂದು ಸ್ವಲ್ಪ ನಾಷ್ಟನೂ ಮಾಡಿಸ್ದೆ ಅವಳಿಗೆ. ನಾಷ್ಟ ಮಾಡಿಸಿದಾದ್ಮೇಲೆ ನಾನು ಮಧ್ಯಾಹ್ನಕ್ಕೆ ಅಂತ ಅಡುಗೆ ಮಾಡ್ತಾಯಿದ್ದೀನಿ. 10:30 11 ಗಂಟೆನೇ ಆಯಿತು. ಹಾಗಾಗಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ. ದಪ್ಪ ಮೆಣಸಿನ್ಕಾಯಿ ಪಲ್ಯ, ಡೊಣ್ ಮೆಣಸಿನ್ಕಾಯಿ ಅಂತೀವಿ, ಪಲ್ಯ ಮತ್ತು ರೊಟ್ಟಿ ಮಾಡಿದೆ ಇವತ್ತು. ರೊಟ್ಟಿ, ಜೋಳದ ರೊಟ್ಟಿ ಮತ್ತು ದಪ್ಪ ಮೆಣಸಿನ್ಕಾಯಿ ಪಲ್ಯ ಮಾಡಿಕೊಂಡು ಅನ್ನನೂ ಮಾಡಿದೆ. ಹಾಗೆ ಸಾಂಬಾರು ನಿನ್ನೆದೇ ಇತ್ತು, ನಿನ್ನೆ ನೈಟ್ ಮಾಡಿದ್ನಲ್ಲ ಅದನ್ನೇ ಬಿಸಿ ಮಾಡಿದೆ. ಊಟ ಮಾಡ್ಕೊಂಡ್ವಿ ಮಧ್ಯಾಹ್ನ. ನಮ್ಮ ಯಜಮಾನ್ರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬಂದರು. ಒಂದು ಸ್ವಲ್ಪ ಹಪ್ಪಳನೂ ಕರಿ ಅಂತ ಅಂದರು, ಹಾಗೆ ಹಪ್ಪಳನೂ ಕರೆದು ಕೊಟ್ಟೆ. ಹಾಗೆ ಮಧ್ಯಾಹ್ನ ಬಿಸಿಲಿತ್ತಲ್ಲ, ಹಾಗಾಗಿ ಬೇಸಿಗೆ ಟೈಮಲ್ಲಿ ಈ ರೆಸಿಪಿನ ಮಾಡಿದ್ದೆ. ಅದೇನಪ್ಪ ಅಂತಂದರೆ ಕಸ್ಟರ್ಡು, ಫ್ರೂಟ್ಸ್ ಕಸ್ಟರ್ಡ್ ಅಂತ. ಇದನ್ನ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ಕಣ್ಣಿಗೆ ಚೆನ್ನಾಗಿರುತ್ತೆ, ಕಲರಾಗಿ, ಹೊಟ್ಟೆಗೂ ತಂಪು ಕೂಡ. ಈ ಫ್ರೂಟ್ಸ್ ಕಸ್ಟರ್ಡ್ನ ಮಾಡೋಕ್ಕೆ ಇಲ್ಲಿ ಎಲ್ಲ ಥರದ ಹಣ್ಣು ಇದ್ರೂ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಯಾವ ಹಣ್ಣು ಇರುತ್ತೋ ಅದರಲ್ಲಿ ಕೂಡ ಮಾಡ್ಕೋಬೋದು. ಹಾಗೆ ಫ್ರೂಟ್ಸ್ ಕಸ್ಟರ್ಡ್ ಪೌಡ್ರಲ್ಲಿ ಇಲ್ಲಿ ನಾನು ವೆನಿಲಾ ಫ್ಲೇವರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ 4ರಿಂದ 5 ಬಟರ್ ಸ್ಕಾಚ್, ಪಿಸ್ತಾ, ಸ್ಟ್ರಾಬೆರಿ, ಈ ಥರ ಮ್ಯಾಂಗೋ ಎಲ್ಲ ಥರ ಫ್ಲೇವರು ಸಿಗುತ್ತೆ. ನಾನಿಲ್ಲಿ ವಿಕ್ಫೀಲ್ಡ್ ಅವ್ರದ್ದು ಫ್ರೂಟ್ ಕಸ್ಟರ್ಡ್ ಪೌಡ್ರ್ ವೆನಿಲಾ ಫ್ಲೇವರ್ ಯೂಸ್ ಮಾಡ್ತಾ ಇರೋದು. ಹಾಗೆ ಹಣ್ಣು ಬೇಕಾಗಿರುತ್ತೆ: ಸೇಬು ಹಣ್ಣು, ದಾಳಿಂಬೆ ಹಣ್ಣು, ಬಾಳೆಹಣ್ಣು, ದ್ರಾಕ್ಷಿ ಹಣ್ಣು, ಗೋಡಂಬಿ, ಪಿಸ್ತಾ, ಬಾದಾಮಿ. ಇದು ಆಪ್ಷನಲ್ಲು, ನಿಮಗೆ ಡ್ರೈ ಫ್ರೂಟ್ಸ್ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಹಾಗೆ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಲನ್ನ ತೊಗೋಬೋದು. ಹಾಗೆ ನಾನು ಅರ್ಧ ಲೀಟ್ರ್ ಹಾಲಲ್ಲಿ ಅರ್ಧ ಪಾಕೆಟ್ ಹಾಲನ್ನ ಹಾಕ್ಕೋತಾ ಇದ್ದೀನಿ, ಅಂದರೆ 1/4 ಲೀಟ್ರ್ ಹಾಲನ್ನ ಹಾಕ್ಕೋತಾ ಇದ್ದೀನಿ. ಅದು ಒಂದು ಕುದಿಯೋಷ್ಟರಲ್ಲಿ ನಾನಿಲ್ಲಿ ಇನ್ನೊಂದು ಬೌಲಿಗೆ ಒಂದು 4 ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು 2.5 ಸ್ಪೂನಷ್ಟು ವೆನಿಲಾ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಅದನ್ನ ಹಾಕ್ಕೊಂಡ್ಬಿಟ್ಟು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದು ಗಂಟಿದ್ದರೆ ಆಮೇಲೆ ಹಾಲಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಗಂಟಾಗುತ್ತೆ. ಹಾಗಾಗಿ ಈ ರೀತಿ ಗಂಟಿಲ್ದಂಗೆ ನೀವು ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಫಸ್ಟು. ಆಮೇಲೆ ಅದು ಹಾಲು ಒಂದು ಕುದ್ದಾದಮೇಲೆ, ಕುದಿಬೇಕಾದ್ರೇ ನೀವು ಈ ಕಸ್ಟರ್ಡ್ ಪೌಡ್ರನ್ನ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಅದು ಇಲ್ಲ ಅಂದರೆ ತಳ ಹತ್ತುತ್ತೆ, ಇಲ್ಲಾಂದರೆ ಗಟ್ಟಿ ಆಗುತ್ತೆ. ಹಾಗಾಗಿ ಇದು ನೀವು ತಿರುಗಿಸ್ತಾ ಗೊತ್ತಾಗುತ್ತೆ ನಿಮಗೆ, ಇದು ಗಟ್ಟಿ ಆಗ್ತಾನೇ ಬರುತ್ತೆ. ಆವಾಗಲೇ ಚೆನ್ನಾಗಿ ಕೈ ಆಡಿಸ್ಕೋಬೇಕು, ಇಲ್ಲ ಅಂದರೆ ಇದು ತಳ ಹೊತ್ತಿತು ಅಂದರೆ ಚೆನ್ನಾಗಿ ಬರೋಲ್ಲ, ಟೇಸ್ಟು ಕೂಡ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ತಿರುಗಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀವು ಇಲ್ಲಿ ಅದು ಒಂದು ಕುದ್ದಾದಮೇಲೆ ಸಕ್ಕರೆ ಹಾಕ್ಕೋಬೇಕು. ನೀವು ಇಲ್ಲಿ ಸಕ್ಕರೆ ಟೇಸ್ಟಿಗೆ ತಕ್ಕಂತೆ ಹಾಕ್ಕೋಬೋದು. ನಿಮಗೆ ಹೆಚ್ಚು ಸಿಹಿ ಬೇಕಂದರೆ ಹೆಚ್ಚಾಗಿ ಸಕ್ಕರೆ ಹಾಕ್ಕೊಳ್ಳಿ, ಇಲ್ಲ ಕಡಿಮೆ ಬೇಕಂದರೆ ಸ್ವಲ್ಪನೇ ಹಾಕ್ಕೋಬೋದು. ಬರೀ ಫ್ರೂಟ್ಸಲ್ಲೇ ಮಾಡಿದ್ರೂ ಕೂಡ ನಡೆಯುತ್ತೆ, ಆದರೆ ಒಂದು ಸ್ವಲ್ಪನಾದರೂ ಸಿಹಿ ಇದ್ದರೆ ಫ್ರೂಟ್ಸ್ ಜೊತೆಗೆ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಸಕ್ಕರೆ ಹಾಕಿರ್ತೀರಲ್ಲ, ಅದನ್ನ ಕರಗೋವರೆಗೂ ನೀವು ಕೈ ಆಡಿಸ್ಕೋಬೇಕು. ಕರಗೋದು ಗೊತ್ತಾಗಿರುತ್ತೆ ನಿಮಗೆ. ಅದು ಒಂದು ಸ್ವಲ್ಪ ಸ್ಪೂನಲ್ಲಿ ಎತ್ತಿ ನೋಡ್ತಾ ಇರಿ ಒಂದು ಸ್ವಲ್ಪ, ಇಲ್ಲ ಅಂದರೆ ತಳ ಹೊತ್ತುತ್ತೆ. ಹಾಗಾಗಿ ಕೈ ಆಡಿಸ್ತಾ ನೀವು ಕುದಿಸ್ಕೋಬೇಕು. ಇಲ್ಲಿ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ಅದನ್ನ ಎದ್ದು ಒಂದು ಸ್ವಲ್ಪ ಕೈಯಲ್ಲಿ ನೋಡ್ಕೊಳ್ಳಿ, ಗಟ್ಟಿಯಾಗಿರುತ್ತೆ. ಈ ರೀತಿ ಆಗಿರುತ್ತೆ. ಸ್ಪೂನಲ್ಲಿ ಒಂದು ಸ್ವಲ್ಪ ಎಳೆದ್ರೆ ಈ ರೀತಿ ಕಲೆ ಬೀಳುತ್ತಲ್ಲ, ಆವಾಗ ಗೊತ್ತಾಗುತ್ತೆ ನಿಮಗೆ. ಈ ರೀತಿ ಆದಾದಮೇಲೆ ಸಕ್ಕರೆನೂ ಕೂಡ ಕರಗಿರುತ್ತೆ. ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಕರಗಿದಾದಮೇಲೆ ಇದು ಚೆನ್ನಾಗಿ ಬಂದಿದೆ. ಇವಾಗ ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಇಳಿಸ್ಕೊಳ್ಳಿ. ನೀವು ಯಾವ ಪಾತ್ರೆ ತೊಗೊಂಡಿರ್ತೀರೋ ಅದೇ ಪಾತ್ರೆಯಲ್ಲಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಬೇರೆ ಪಾತ್ರೆಯಲ್ಲಾದರೂ ನೀವು ಇದನ್ನ ಹಾಲಿನ ಮಿಕ್ಸ್ ಕಸ್ಟರ್ಡ್ನ ಹಾಕ್ಕೋಬೋದು. ಇವಾಗ ನೀವು ಹಣ್ಣು ಯಾವ್ದು ಹಾಕಿರ್ತೀರೋ ಆ ಹಣ್ಣನ್ನು ಹೆಚ್ಕೊಂಡು ಇಟ್ಕೊಂಡಿರ್ತೀರಲ್ಲ, ಅದನ್ನ ನೀವು ಈಗ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಹಾಲಿನ ಮಿಕ್ಸ್ ಕಸ್ಟರ್ಡಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಫ್ರೂಟ್ಸ್ ಕಸ್ಟರ್ಡ್ ಆದರೂ ಅನ್ಬೋದು, ಅಥವಾ ಫ್ರೂಟ್ಸ್ ಸಲಾಡ್ ಆದರೂ ಅನ್ಬೋದು, ಫ್ರೂಟ್ಸ್ ಐಸ್ ಕ್ರೀಮ್ ಆದ್ರೂ ಅನ್ಬೋದು. ನೀವು ಚಿಕ್ಕ ಮಕ್ಕಳಿದ್ದರೆ ಫ್ರೂಟ್ಸ್ ಐಸ್ ಕ್ರೀಮ್ ಅಂತಲೇ, ನಾನಂದರೂ ನನ್ನ ಮಗಳಿಗೆಲ್ಲ ಫ್ರೂಟ್ಸ್ ಐಸ್ ಕ್ರೀಮ್ ಅಂತಲೇ ಕೊಡೋದು. ಅವಳು ಬಾಳೆಹಣ್ಣು ತಿಂತಾ ಇರಲಿಲ್ಲಲ್ಲ, ಹಾಗಾಗಿ ಇದರಲ್ಲಿ ಹಾಕಿದ್ದು ಹಣ್ಣು ಗೊತ್ತಾಗಲ್ಲ. ದ್ರಾಕ್ಷಿನೂ ತಿಂತಾ ಇರಲಿಲ್ಲ, ಇದರಲ್ಲಿ ಹಾಕಿದ ಮೇಲೆ ತಿಂತಾ ಇದ್ದಾಳೆ ಇವಾಗ.
ಅವಳಿಗೆ ಗೊತ್ತಾಗಲ್ಲ, ಇವಾಗ ಗೊತ್ತಾಗ್ತದೆ. ಹಾಗೆ ಇವಾಗ ಫ್ರೂಟ್ಸ್ ಕಸ್ಟರ್ಡು ರೆಡಿ ಆಯಿತು. ನನ್ನ ಮಗಳಿಗೆ ಹಾಗೆ ಸರ್ವ್ ಮಾಡ್ತಿದ್ದೀನಿ, ಕೋಲ್ಡ್ ಬೇಡ ಅಂತ. ಹಾಗೆ ತಣ್ಣಗಾದ್ಮೇಲೆ ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಟಟ್ಟಿ ಫ್ರೂಟ್ ಸಿಗುತ್ತಲ್ಲ ಅದನ್ನ ಕೂಡ ಹಾಕ್ಕೊಂಡು ಮಾಡ್ಬೋದು. ನಾನೀಗ ನಮ್ಮ ಯಜಮಾನ್ರು ಕೂಡ ಮಧ್ಯಾಹ್ನ ಬರ್ತಾರೆ ಡ್ಯೂಟಿ ಮುಗಿಸ್ಕೊಂಡು, ಹಾಗಾಗಿ ಬಿಸಿಲಿಂದ ಬರ್ತಾರಲ್ಲ ಅವ್ರಿಗೆ ತಣ್ಣಗಾಗಿ ಮಾಡಬೇಕು ಅಂತ ಫ್ರೂಟ್ಸ್ ಕಸ್ಟರ್ಡ್ ಮಾಡಿದೆ. ಹಾಗೆ ಫ್ರಿಜ್ ಇತ್ತಲ್ಲ, ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಚೆನ್ನಾಗಿ ಕೋಲ್ಡ್ ಆಗಿರುತ್ತೆ, ಐಸ್ ಕ್ರೀಮ್ ಥರ. ಇವಾಗ ನೋಡ್ಬೋದು ನೀವೇ, ಗಟ್ಟಿಯಾಗಿರುತ್ತೆ ಅದು. ಗಟ್ಟಿ ಆದರೆ ಇನ್ನೂ ಚೆನ್ನಾಗಿ ತಣ್ಣಗೆ ತಿನ್ಬೋದು. ಹಾಗಾಗಿ ಫ್ರಿಜ್ ಇದ್ದರೆ ಇಡ್ಬೋದು, ಇಲ್ಲ ಅಂದರೆ ಹಾಗೇನೂ ಕೂಡ ನೀವು ಸರ್ವ್ ಮಾಡಿಕೊಂಡು ತಿನ್ಬೋದು. ಇವಾಗ ಫ್ರಿಜ್ ಇದೆ ಅಂತ ನಾನು ಇದನ್ನ ಇವಾಗ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಮೊದಲೆಲ್ಲ ಫ್ರಿಜ್ಜಲ್ಲಿ ಇಡ್ತಾ ಇರಲಿಲ್ಲ, ಹಾಗೆ ತಿಂತಾಯಿದ್ವಿ. ಅದು ಹಾಗೆ ಇಟ್ಟರೆ ನೀವು ಅವತ್ತೇ ಖಾಲಿ ಮಾಡಬೇಕು. ಸ್ವಲ್ಪ ಕ್ವಾಂಟಿಟಿ ನೋಡ್ಕೊಂಡು ಮಾಡ್ಕೊಳ್ರಿ, ಸುಮ್ಮನೆ ಕೆಡಿಸ್ಬೇಡ್ರಿ, ಯಾಕೆಂದರೆ ದುಬಾರಿ ಹಣ್ಣು. ಹಾಗಾಗಿ ನಾನು ಇವಾಗ ಫ್ರಿಜ್ಜಲ್ಲಿಂದ ತೆಗೆದ್ಬಿಟ್ಟು ನಮ್ಮ ಯಜಮಾನ್ರು ಕೂಡ ಬಂದರು ಡ್ಯೂಟಿ ಮುಗಿಸ್ಕೊಂಡು. ಹಾಗಾಗಿ ಅವರಿಗೆ ಒಂದು ಬೌಲಲ್ಲಿ ಹಾಕಿ ಟಟ್ಟಿ ಫ್ರೂಟ್ಸ್ ಇದ್ದು ಅದನ್ನು ಕೂಡ ಹಾಕಿ ಅವರಿಗೂ ಕೊಟ್ಟೆ. ಅವರಿಗೂ ಖುಷಿ ಅನ್ನಿಸ್ತು, ತಣ್ಣಗಾಗಿ ತಿಂದ್ರಲ್ಲ. ಬೇಸಿಗೆ ಟೈಮಲ್ಲಿ ಅವರು ಡ್ಯೂಟಿಗೆ ಹೋಗಿ ಬಂದ ತಕ್ಷಣ ಈ ರೀತಿ ಒಮ್ಮೆ ಮಾಡಿಕೊಡಿ, ನೀವು ನಿಮ್ಮ ಮನೆಯಲ್ಲಿರೋರಿಗೆ, ನಿಮ್ಮ ಮಕ್ಕಳಿಗೆ ಅವರಿಗೆಲ್ಲ ಮಾಡಿಕೊಡ್ರಿ. ಹಾಗೆ ನಾನು ಇದರಿಂದನೇ ನಿಮಗೆ ಫ್ರೂಟ್ ಕಸ್ಟರ್ಡ್ ಪೌಡ್ರಿಂದನೇ ನಿಮಗೆ ಐಸ್ ಕ್ರೀಮ್ ಮಾಡಿ ತೋರಿಸ್ತೀನಿ. ಹಾಗೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.